ಕಾಂಗ್ರೆಸ್ ಶಾಸಕಾಂಗ ಸಭೆಗೂ ಕೈ ಶಾಸಕರು ಚಕ್ಕರ್ ಹೊಡೆದಿರುವಂತಹ ಪ್ರಕರಣ ಇದು. 150 ಕಾಂಗ್ರೆಸ್ ಸದಸ್ಯರಲ್ಲಿ ಬಂದಿದ್ದು ಮಾತ್ರ ಅರ್ಧಕ್ಕಿಂತಲೂ ಕಡಿಮೆ ಶಾಸಕರು. ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಸೇರಿ ಒಟ್ಟು 70 ಸದಸ್ಯರು ಇದ್ರು. ಪಕ್ಷದ ಶಾಸಕಾಂಗ ಸಭೆಗೂ ಶಾಸಕರು ನಿರುತ್ಸಾಹವನ್ನ ತೋರಿರುವಂತಹ ಒಂದು ಘಟನೆ. ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸು ತಂದಿದ್ದಾರೆ ಈ ಶಾಸಕರ ಒಂದು ಆಬ್ಸೆಂಟ್ ಪರಿವರ್ತನೆ. ನೈಸ್ ಅಕ್ರಮದ ಬಗ್ಗೆಯೂ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಸಭೆಗೂ ಚಕ್ಕರ್ ಹೊಡೆದಿರುವಂತಹ ಶಾಸಕರ ಒಂದು ಘಟನೆ. 150 ಕಾಂಗ್ರೆಸ್ ಸದಸ್ಯರಲ್ಲಿ ಬಂದದ್ದು ಮಾತ್ರ ಅರ್ಧಕ್ಕಿಂತಲೂ ಕಡಿಮೆ ಮಂದಿ ಶಾಸಕರು. ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಸೇರಿದಂತೆ 70 ಮಂದಿ ಸದಸ್ಯರು ಮಾತ್ರ ಅಲ್ಲಿ ಹಾಜರಿದ್ರು. ಪಕ್ಷದ ಶಾಸಕಾಂಗ ಸಭೆಗೂ ಶಾಸಕರು, ಸಚಿವರು ನಿರುತ್ಸಾಹವನ್ನ ತೋರಿರುವಂತದ್ದು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸನ್ನ ತಂದಿದೆ. ಯಾವ ರೀತಿಯಾಗಿ ಇವರನ್ನ ಹತೋಟಿಗೆ ತೆಗೆದುಕೊಳ್ತಾರೋ ಅನ್ನುವಂಥದ್ದು ಅಥವಾ ಇವರ ಮಾತನ್ನ ಕೇಳುವ ನಿಟ್ಟಿನಲ್ಲಿ ಶಾಸಕರು ಮತ್ತು ಸಚಿವರು ಇಲ್ವಾ ಅನ್ನುವಂಥದ್ದು ಇಲ್ಲಿ ನಮಗೆ ಸಹಜವಾಗಿ ಕಾಣುತ್ತೆ. ಇನ್ನು ನೈಸ್ ಅಕ್ರಮದ ಬಗ್ಗೆಯೂ ಕೂಡ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಯಿತು. ಇನ್ನು ಪ್ರತಿ ವಿಧಾನಸಭೆಗೂ 60 ಲಕ್ಷ ರೂಪಾಯಿ ಬರ ಪರಿಹಾರ ಬಿಡುಗಡೆ ವಿಚಾರ. ಶಾಸಕರ ಒತ್ತಾಯದಂತೆ 60 ಲಕ್ಷ ಪರಿಹಾರಕ್ಕೆ ಸಿಎಂ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಬರ ಪರಿಹಾರ ವಿಚಾರದಲ್ಲಿ ರಾಜ್ಯ ಸರ್ಕಾರ 384 ಕೋಟಿ ಬಿಡುಗಡೆ ಮಾಡಿದೆ. ಜಿಲ್ಲಾಧಿಕಾರಿಗಳ ಬಳಿ ಹಣವಿದ್ದು ತುರ್ತು ಸಂದರ್ಭದಲ್ಲಿ ಹಣ ಬಳಸಿಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ಕೇಂದ್ರಕ್ಕೆ 3375 ಕೋಟಿ ಪರಿಹಾರ ಕೋರಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ಹೆಚ್ಚುವರಿಯಾಗಿ 29 ತಾಲೂಕುಗಳಲ್ಲಿ ಬರ ಬಂದಿದೆ ಎಂದು ಘೋಷಣೆಯನ್ನ ಮಾಡಲಾಗಿದೆ. ಹೀಗಾಗಿ ಒಟ್ಟು 4500 ಕೋಟಿ ಪರಿಹಾರಕ್ಕೆ ಕೇಂದ್ರದ ಬಳಿ ವರದಿಯನ್ನ ಸಲ್ಲಿಸುತ್ತೇವೆ. ಅಧಿವೇಶನದ ಬಳಿಕ ನಿಯೋಗ ಕೊಂಡೊಯ್ಯುತ್ತೇವೆ ಅಂತ ಸಿಎಂ ಭರವಸೆಯನ್ನು ಕೂಡ ನೀಡಿದ್ದಾರೆ. ಕೇಂದ್ರ ಸರ್ಕಾರವು ಸಾಲ ಮನ್ನಾ ಮಾಡಿದ್ರೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಕೇಂದ್ರದ ಮೇಲೆ ಒಂದು ರೀತಿ ಜವಾಬ್ದಾರಿಯನ್ನ ಹಾಕಿದಂತೆ ಕಂಡು ಬರ್ತಾ ಇದೆ. ಶಾಸಕಾಂಗ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಎಲ್ಲಾ ಕುರಿತಾಗಿ ಪ್ರಸ್ತಾಪವನ್ನ ಮಾಡಿದ್ರು. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನು ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.